ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಲಾಗ್ ನಾನು ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಅಂದರೆ ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಗತ್ತರಿಗೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಪೆಟ್ರೋಲ್ ಹಾಕೋಕೆ ನಿಂತಿದೆ, ಅದಕ್ಕಾಗಿ ಇಲ್ಲಿ ಒಂದು ಶಾರ್ಟ್ ರೀಲ್ ತೊಗೊಂಡೆ. ಮತ್ತಂದರೆ ಮುಂದೆ ಹೋಗ್ತೀವಿ. ಇಲ್ಲಿ ಅಫ್ಜಲ್ಪುರದಲ್ಲಿ ತುಂಬ ಫೇಮಸ್ ಮಹಾಲಕ್ಷ್ಮಿ ಟೆಂಪಲ್ ಇದೆ. ಸೊ ಇಲ್ಲಿ ಕೂಡ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ಬೇಕಂತ ಡಿಸೈಡ್ ಆದ್ವಿ. ಅದಕ್ಕಾಗಿ ಇಲ್ಲಿ ಪಾರ್ಕ್ ಮಾಡಿಕೊಂಡು ಇವಾಗ ನಾವು ಮಹಾಲಕ್ಷ್ಮಿ ಟೆಂಪಲ್ ದರ್ಶನ ಮಾಡ್ತಾ ಇದ್ದೀವಿ. ತುಂಬ ಸತ್ಯ ಇದೆ ಫ್ರೆಂಡ್ಸ್. ಇಲ್ಲಿ ಈ ವರ್ಷ 3 ವರ್ಷಿಗೊಮ್ಮ ಅಂದರೆ ಕಾರ್ಯ ಆಗುತ್ತೆ. ಅದಕ್ಕಾಗಿ ಈಗ 3 ವರ್ಷಿಗೊಮ್ಮ ಅಂದರೆ ಈ ವರ್ಷ ಕಾರ್ಯ ಇದೆ. ತುಂಬ ಗ್ರ್ಯಾಂಡಾಗಿ ಆಚರಣೆ ಆಗುತ್ತೆ. ಸೊ ಈ ಥರ ನಾವು ದರ್ಶನ ಕೂಡ ಮಾಡಿದ್ದೀವಿ. ಚಿನ್ನು, ಭೂಮಿ ಮತ್ತಂದರೆ ನನ್ನ ಹಸ್ಬೆಂಡ್ ಚೆನ್ನಾಗಿ ದರ್ಶನ ಮಾಡಿಕೊಂಡು ಚೆನ್ನಾಗಿ ಕುಂತು ಇವಾಗ ಮುಂದೆ ಹೋಗ್ಬೇಕಂತ ಡಿಸೈಡ್ ಆದ್ವಿ. ಯಾರು ಮುಂದೆ ಆಡ್ತಾ ಇದ್ರು, ಯಾಕಂದರೆ 8 ಗಂಟೆ ಆಗಿತ್ತು. ಟೆಂಪಲಲ್ಲಿ ಯಾರೂ ಇರಲಿಲ್ಲ, ತುಂಬ ರಶ್ನೂ ಇರಲಿಲ್ಲ. ಚೆನ್ನಾಗಿ ದರ್ಶನ ಕೂಡ ಆಯಿತು. ಇವಾಗ ನಾವು ಗತ್ತಿರಿಗೆ ಮುಟ್ಟಿದ್ದೀವಿ ಫ್ರೆಂಡ್ಸ್. ಗಾಡಿ ಪಾರ್ಕ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಚೆನ್ನಮ್ಮ, ಇಲ್ಲಿ ಒಂದು ಗಾರ್ಡನ್ ಇತ್ತು, ತುಂಬ ಫ್ರೆಶ್ ಮತ್ತಂದರೆ ತುಂಬ ಫ್ರೆಶ್ ಗಾಳಿ, ಸೌಂಡ್ ಏನಿದೆಯಲ್ಲ ಫ್ರೆಂಡ್ಸ್, ಪಕ್ಷಿಗಳು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆರ್ವಿ ಗಾಡಿಯಲ್ಲೇ ಮಕ್ಕೊಂಡಿದ್ವಿ. ಅವರು ಹೇಳ್ತಾ ಇರಲಿಲ್ಲ. ನಾನು ತುಂಬ ಪ್ರಯತ್ನ ಮಾಡಿದೆ, ಆದರೂ ಕೂಡ ಹೇಳಿಲ್ಲ. ಫ್ಲವರ್ಸ್ ನೋಡಿ ಫ್ರೆಂಡ್, ತುಂಬ ಚೆನ್ನಾಗಿದೆ, ತುಂಬ ಫ್ರೆಶ್ ಕೂಡ ಅನ್ನಿಸ್ತಾ ಇತ್ತು. ಸೊ ಇವಾಗ ನಾವು ಗತ್ತಿರಿಗೆ ಹೋಗಿ ತುಂಬ ದಿನಗಳು ಆಗಿದ್ದು, ಅದಕ್ಕಾಗಿ ಇವಾಗ ರಜೆ ಇದ್ದಾವೆ. ಅದಕ್ಕಾಗಿ ಇವಾಗ ಹೋಗಿ ಬಂದ್ವಿ ಫ್ರೆಂಡ್ಸ್. ಈಗ 2 ಇಲ್ಲ 3 ಮಂತ್ಸ್ ಆಗಿತ್ತು ಇಲ್ಲಿ ಬಂದಿರಲಿಲ್ಲ. ನಾವು ಕಾಯಿ ಕರ್ಪೂರ ತಗೊಂಡು ದರ್ಶನ ಮಾಡೋಕ್ಕೆ ನಾವು ಒಳಗಡೆ ಹೋದ್ವಿ ಫ್ರೆಂಡ್ಸ್. ನಾವು ಶನಿವಾರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಂದರೆ ಶುಕ್ರವಾರ ಗತ್ತರಿಗೆ ತುಂಬ ಗದ್ದಲಿರುತ್ತೆ, ಜಾಗ ಕೂಡ ಇರೋದಿಲ್ಲ, ಮತ್ತಂದರೆ ಚೆನ್ನಾಗಿ ದರ್ಶನ ಆಗೋದಿಲ್ಲ. ಅದಕ್ಕಾಗಿ ವಾರ ದಿನ ಹೋಗ್ತಾ ಇದ್ವಿ, ಅಂದರೆ ಚೆನ್ನಾಗಿ ದರ್ಶನ ಆಗಲಿ ಅಂತ. ಅದಕ್ಕಾಗಿ ಬೇಗನೆ ಮುಂಜಾನೆ ಬಂದಿದ್ದೀವಿ. ಅಷ್ಟೊಂದು ಗದ್ದಲು ಇರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ನಾನು ಇಲ್ಲಿದು ವ್ಯೂಸ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಇವಾಗ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಆ ದರ್ಶನ ಮುಗಿಸ್ಕೊಂಡು ನಾವು ಇವಾಗ ಹೊರಗಡೆ ಹೋಗಬೇಕು ಅಂದಿವಿ. ಇವಾಗ ಕಾಯಿ ಕರ್ಪೂರ ಏನಿದೆಯಲ್ಲ ಫ್ರೆಂಡ್ಸ್, ಅದು ಹೊರಗಡೆ ಇದೆ. ಸೊ ಚೆನ್ನಾಗಿ ದರ್ಶನ ಮಾಡಿಕೊಂಡು ನಾವು ಇಲ್ಲಿ ಹೊರಗಡೆ ಪ್ರದಕ್ಷಿಣೆ ಹಾಕಬೇಕು ಅಂತ ಹೋದ್ವಿ. ಇಲ್ಲಿ ಫಸ್ಟ್ ಆಫ್ ಆಲ್ ಇದು ಏನಿದೆಯಲ್ಲ ಫ್ರೆಂಡ್ಸ್, ಇದು ಬಂಡೆ ಇದೆ, ಅಂದರೆ ಅವಾಗ ಶಿಡಿ ಬಂಡಿ ಅಂತಾರೆ ಫ್ರೆಂಡ್ಸ್. ಇದು ಫಸ್ಟ್ ಆಫ್ ಆಲ್ ಇಲ್ಲಿ ಶಿಡಿ ಬಂಡಿ ರೆಡಿ, ಅಂದರೆ ಅವಾಗ ಶಿಡಿ ಬಂಡಿ ಇತ್ತು. ಅವಾಗೆಲ್ಲ ಶಿಡಿ ಆಡುವಾಗ ಈ ಬಂಡೆಯಲ್ಲಿ ಆಡ್ತಾಯಿದ್ರು. ಬಟ್ ತುಂಬ ದಿನಗಳು ಆಗಿದ್ದಾವೆ ಈ ಬಂಡೆ ಇವಾಗ ಆಡ್ತಾ ಇಲ್ಲ. ಇಲ್ಲಿ ನಾವು ಫ್ರಂಟ್ ದರ್ಶನ ಮಾಡಿಕೊಂಡು ಇವಾಗ ಹೊರಗಡೆ ಬಂದೀವಿ ಫ್ರೆಂಡ್ಸ್. ಅಲ್ಲಿ ನನ್ನ ಹಸ್ಬೆಂಡ್ ಕಾಯಿ ಒಡೆಯೋಕ್ಕೆ ಹೋದ್ರು. ನಾನು ಅದಕ್ಕಾಗಿ ಆರ್ವಿಗೆ ಕರ್ಕೊಂಡು ಇಲ್ಲೇ ನಿಂತಿದೆ, ಯಾಕಂದರೆ ತುಂಬ ಗದ್ದಲಿತ್ತು. ಇವಾಗ ನಾವು ಎಲ್ಲ ದರ್ಶನ ಮುಗಿಸ್ಕೊಂಡು ಎಲ್ಲ ಕಾಯಿ ಕರ್ಪೂರ ಎಲ್ಲ ತೊಗೊಂಡು ಶಾಪಿಂಗ್ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಆರೋಗ್ಯ ಕಾಲು ಬಂದಿದ್ವಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಇಲ್ಲಿ ಟೆಂಪಲಲ್ಲಿ ಹೆಜ್ಜೆ ಇಡಬೇಕಂತ ನಾನು ಆಕೆಗೆ ವಾಕ್ ಮಾಡಿಕೊಂಡು ಕರ್ಕೊಂಡು ಬಂದೆ. ಈ ಥರ ಆಕೆ ವಾಕಿಂಗ್ ಮಾಡ್ತಾಯಿದ್ದಳು ಫ್ರೆಂಡ್ಸ್. ಇವಾಗ ಲಾಸ್ಟ್ ಶೂಟ್ ಮಾಡ್ತಾ ಇದ್ದೀನಿ. ಅವರು ಅವ್ರ ಪಾಪ ಕೂಡ ವಾಕ್ ಮಾಡ್ತಾಯಿದ್ರು.
ಅಲ್ಲಿವರೆಗೂ ನಡ್ಕೊಂಡು ಬರ್ತಾಯಿದ್ರು. ಚಿನ್ನು ಮತ್ತಂದರೆ ಆರು ಇಬ್ಬರು ಕೂಡ ಅವ್ರ ಪಪ್ಪನ ಕೂಡ ಬರ್ತಾಯಿದ್ರು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೇ ನಾವು ನಾಷ್ಟ ಮಾಡ್ತೀವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮನೆಗೆ ಹೋಗಿ ಇವತ್ತು ಮಸಾಲೆ ಹಾಕ್ತಾಯಿದ್ರು ಮಮ್ಮಿಯವರು. ಸೊ ಆ ಮಸಾಲೆ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಖಾರದ ಪುಡಿಯಲ್ಲಿ ನಾವು ಮಸಾಲೆ ಏನಿರುತ್ತಲ್ಲ ಮಸಾಲೆ ಮಿಕ್ಸ್ ಮಾಡಿಕೊಂಡು ಮಸಾಲೆ ಖಾರ ಅಂತ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಮನೆಯಲ್ಲಿ ಎಲ್ಲ ಅಡುಗೆಯಲ್ಲಿ ಅದೇ ಮಸಾಲೆ ಯೂಸ್ ಮಾಡೋದು, ಅಂದರೆ ಖಾರದ ಪುಡಿ. ಅದು ವರ್ಷ ಪೂರ್ತಿ ಆಗಲಿ ಅಂತ ಮೂರು ಇಲ್ಲ ಒಂದೊಂದು ವರ್ಷ ಆಗಿ ಕೊಟ್ಟಿರ್ತಾರೆ ಫ್ರೆಂಡ್ಸ್. ನಾನು ನಿಮಗೆ ಅದು ಶೇರ್ ಮಾಡ್ತೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಎಲ್ಲ ದರ್ಶನ ಮುಗಿಸ್ಕೊಂಡು ಈ ಥರ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಆರು ಮತ್ತೆ ಮಲ್ಕೊಂಡಿದ್ದಳು. ಈ ಥರ ನಾವು ಮನೆಗೆ ಮುಟ್ತೀವಿ ಫ್ರೆಂಡ್ಸ್. ಮನೆಗೆ ಹೋಗುವಾಗ ಇವಾಗ 10 ಗಂಟೆ ಆಗಿತ್ತು. ಅಲ್ಲಿ ಮಮ್ಮಿ ಪಾಪ ಎಲ್ಲರೂ ಚೆನ್ನಾಗಿ ಮಸಾಲೆ ರೆಡಿ ಮಾಡ್ತಾಯಿದ್ರು. ಅಂದರೆ ಮಮ್ಮಿ ಏನಲ್ಲ ಫ್ರೆಂಡ್ಸ್, ಅವು ಮಸಾಲೆ ಅಂದರೆ ನಾವು ಖಾರದ ಪುಡಿಯಲ್ಲಿ ಈ ಎಲ್ಲ ಮಸಾಲೆ ಹುರ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ತಾರೆ. ಇದಕ್ಕೆ ಮಸಾಲೆ ಖಾರ ಅಂತ ಅಂತಾರೆ ಫ್ರೆಂಡ್ಸ್. ಇದರಲ್ಲಿ A to Z ಎಲ್ಲ ಮಸಾಲೆಗಳು ತರ್ತಾರೆ. ತಂದು ಚೆನ್ನಾಗಿ ಮನೆಯಲ್ಲಿ ಲೋ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಹುರ್ಕೊಂಡು ಅದಕ್ಕೆ ಚೆನ್ನಾಗಿ ಕುಟ್ಕೊಂಡು ಬಂದು ಹಾಕ್ತಾರೆ. ಅದಕ್ಕೆ ಬೆಳ್ಳುಳ್ಳಿ ಮತ್ತಂದರೆ ಉಳ್ಳಾಗಡ್ಡಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕ್ತಾರೆ. ಇಷ್ಟೊಂದು ಟೇಸ್ಟಿ ಹತ್ತುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗುತ್ತೆ. ಅದು ಎಲ್ಲ ಊಟದಲ್ಲಿ ಅದೇ ಹಾಕೋದು, ಅಂದರೆ ಅಡುಗೆಯಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅದರದ್ದು. ಇವಾಗ ಮಧ್ಯಾಹ್ನ 1 ಗಂಟೆ ಆಗಿದೆ. ಮಸಾಲೆ ಪೂರ್ತಿಯಾಗಿ ರೆಡಿ ಆಗಿತ್ತು. ಇಲ್ಲಿ ನಾನು ನಮ್ಮ ದೊಡ್ಡಮ್ಮವರ ಮನೆಯಲ್ಲಿ ಬಂದಿದ್ದೆ. ಇಲ್ಲಿ ತುಂಬ ಚೆನ್ನಾಗಿ ಗಿಡಗಳಿದ್ದು, ಸೊ ಅದಕ್ಕಾಗಿ ಒಂದು ಶೂಟ್ ಮಾಡಿದೆ. ಆರು ತುಂಬ ಮಸ್ತಿ ಮಾಡ್ತಾಯಿದ್ದಳು, ಯಾಕಂದರೆ ಅವ್ರಿಗೆ ನಿದ್ದೆ ಬರ್ತಾಯಿತ್ತು. ನಾವು ಇಲ್ಲೇ ಬಂದಿದ್ವಿ, ಅದಕ್ಕಾಗಿ ಆಕೆ ಮನೆಗೆ ಹೋಗೋಣ ಅಂತ ತುಂಬ ಹಠ ಮಾಡ್ತಾಯಿದ್ಳು. ಅದಕ್ಕಾಗಿ ಇವಾಗ ಮನೆಗೆ ಬಂದಿವಿ ಫ್ರೆಂಡ್ಸ್. ಈ ಥರ